ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಅಡುಗೆಯ ಧಾನ್ಯವನ್ನು ನೋಡ್ಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದು ಶಿವಮೊಗ್ಗದಲ್ಲಿ ಅಡುಗೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಂದು ಮೊದಲನೇದಾಗಿ ನೋಡ್ಬೋದು, ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 48,000ದಿಂದ 60,000, 48,000ದಿಂದ 60,000 ರೂಪಾಯಿವರೆಗೆ ಬೆಟ್ಟೆ ಅಡಿಕೆಯ ಬೆಲೆ ತೀರ್ಥಹಳ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ನೋಡೋದಾದರೆ ಸರಕು ಅಡಿಕೆ ಬಂದು ತೀರ್ಥಹಳ್ಳಿಯಲ್ಲಿ 77,000ದಿಂದ 88,000, 77,000ದಿಂದ 88,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡುವುದಾದರೆ ತೀರ್ಥಹಳ್ಳಿಯಲ್ಲಿ ಹಾಸ ಅಡಿಕೆ ಬಂದು 80,800 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸರಾಸರಿ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಮತ್ತೊಂದು ಮಾರುಕಟ್ಟೆಯಾದಂಥ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆಯ ಬೆಲೆ ನೋಡೋದಾದರೆ 52,000ದಿಂದ 54,000 ಒಂದು ಕ್ವಿಂಟಲ್ಗೆ. ಹಾಗೆ ನೋಡೋದಾದರೆ ಶಿಕಾರಿಪುರದಲ್ಲಿ ರಾಶಿ ಅಡಿಕೆಯ ಬೆಲೆ 50,000ದಿಂದ 53,000 ಒಂದು ಕ್ವಿಂಟಲ್ಗೆ. ಹಾಗೆ ತೀರ್ಥಹಳ್ಳಿಯಲ್ಲಿ ಗೊರಬಲು ಅಡಿಕೆ ಬಂದು 36,000ದಿಂದ 42,000. ಹಾಗೆ ನೋಡೋದಾದರೆ ಮತ್ತೊಂದು ಮಾರುಕಟ್ಟೆಯಾದಂಥ ಬೇಲೂರು ಮಾರುಕಟ್ಟೆ, ಹಾಸನದ ಬೇಲೂರದಲ್ಲಿ ಸಿಪ್ಪೆಗೋಟು ಬಂದು 14,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ ಅಡಿಕೆಯದು. ಹಾಗೆ ತುಮಕೂರದಲ್ಲಿ ರಾಶಿ ಅಡಿಕೆಯ ಬೆಲೆ ನೋಡುವುದಾದರೆ 50,000ದಿಂದ 53,000 ಒಂದು ಕ್ವಿಂಟಲ್ಗಿದೆ. ಹಾಗೆ ಗುಬ್ಬಿಯಲ್ಲಿ ನೋಡೋದಾದರೆ ರಾಶಿ ಅಡಿಕೆ 50,000ದಿಂದ 53,000 ಒಂದು ಕ್ವಿಂಟಲ್ಗೆ. ಹಾಗೆ ತುರುವೇಕೆರೆಯಲ್ಲಿ 24,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಅಡಿಕೆಯ ಬೆಲೆಯನ್ನು ಹೊಂದಿದೆ ನೋಡಿ ರೈತ ಬಾಂಧವರೇ.